21ರ ಒಬ್ಬನೇ ಮಗ ಅಪಘಾತದಲ್ಲಿ ಸಾವು ಕಂಡುದರಿಂದ ನೊಂದು ಬೆಂದ ಹೆತ್ತವರಾದ ಕೃಷ್ಣ ಪಟೇಲ್ ಮತ್ತು ರಮಾಬಾಯಿ ತಾವೇ ಸಾವು ತಂದುಕೊಂಡ ಘಟನೆ ಛತ್ತೀಸ್ಗಢದಲ್ಲಿ ನಡೆದಿದೆ. ನಮ್ಮ ಜಗತ್ತು ಆತನಾಗಿದ್ದ, ಅವನೇ ಹೋದ ಮೇಲೆ ನಮಗೆ ಯಾವ ಜಗತ್ತು ಉಳಿದಿದೆ? ಇಲ್ಲಿ ಮಗ ಸತ್ತಾಗ ಹೇಳಿದ್ದ ಹೆತ್ತವರು ಕೊನೆಗೆ ತಾವು ಸಾಯಲು ತೀರ್ಮಾನಿಸಿ ಆತ್ಮಹತ್ಯೆ ಮಾಡಿಕೊಂಡ್ರು. ಛತ್ತೀಸ್ಗಢದ ದಾರ್ದಿ ಗ್ರಾಮದ ಕೃಷ್ಣ ಪಟೇಲ್ ರಮಾಬಾಯಿ ದಂಪತಿಯ ದುರಂತ ಅಂತ್ಯವಿದು. ಇಬ್ಬರು ತಮ್ಮ ಮನೆಯಲ್ಲೇ ಒಂದೇ ಸೀರೆಯಲ್ಲಿ ಎರಡು ಕಡೆಗೆ ಉರುಳು ಮಾಡಿಕೊಂಡು ಕೊರಳು ಕೊಟ್ಟಿದ್ರು. ಜೋಡಿ ಶವ ನೇತಾಡುವುದನ್ನ ನೋಡಿ ಇಡೀ ಊರು ದಿಗ್ಭ್ರಮೆಗೆ ಒಳಗಾಯಿತು. ಯಾಕೆಂದ್ರೆ ಅವರ 21ರ ಪ್ರಾಯದ ಒಬ್ಬನೇ ಮಗ ಆದಿತ್ಯ ಪಟೇಲ್ ಅಪಘಾತದಲ್ಲಿ ಮೃತನಾಗಿದ್ದ. ಜಂಜಗಿರ್ ಚಂಪಾ ಜಿಲ್ಲೆಯ ಸಿವ್ರಿ ನಾರಾಯಣ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ದಂಪತಿಯ ಆತ್ಮಹತ್ಯೆಯು ಮೊದಲು ನೆರೆಮನೆಯವರ ಕಣ್ಣಿಗೆ ಬಿತ್ತು. ಕೆಲವೇ ಹೊತ್ತಿನಲ್ಲಿ ಇಡೀ ಊರಿನ ಜನರು ಅಲ್ಲಿ ನೆರೆದಿದ್ದಾರೆಂದು ದಂಪತಿ ಎಲ್ಲರಿಗೂ ಬೇಕಾದವರಾಗಿದ್ರು ಎನ್ನುವುದು ಸ್ಪಷ್ಟ. 4 ಪುಟಗಳ ಡೆತ್ ನೋಟ್ ಹಾಗೂ ವಿಡಿಯೋ ಮತ್ತು ಇಡೀ ಊರು ಕಣ್ಣೀರು ಹಾಕುವಂತೆ ಇತ್ತು. ಮಸ್ತೂರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 2024ರ ಕೊನೆಯಲ್ಲಿ ನಡೆದ ಅಪಘಾತದಲ್ಲಿ ಆದಿತ್ಯ ಪಟೇಲ್ ಮರಣಿಸಿದ್ದ. ಮೇಸ್ತ್ರಿ ಕೆಲಸದ 48ರ ಕೃಷ್ಣ ಮತ್ತು ಗೃಹಿಣಿ 47ರ ರಮಾ ಜೀವಚ್ಛವವಾಗಿದ್ರು. ಇದೇ ಸ್ಥಿತಿಯಲ್ಲಿ ಇನ್ನು ಅವರು ಬದುಕಿರುವುದು ಸಾಧ್ಯವಿಲ್ಲ ಎಂದು ಸಾವು ಪತ್ರದಲ್ಲಿ ವಿವರಿಸಿದ್ದಾರೆ.